ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ವ್ಲಾಗ್ಸ್. ನಾನು ನಿನ್ನೆ ನನ್ನ ಪರಿಚಯದ ವ್ಲಾಗ್ ಮಾಡಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನಿಲ್ಲಿ ನನ್ನ ಬೆಳಗಿನ ರೊಟೀನ್ ತೋರಿಸ್ತಾ ಇದ್ದೀನಿ. ನನ್ನ ಇಡೀ ದಿನ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದೆ. ನೀಟಾಗಿ ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಬಿಟ್ಟು ನೀರು ಹಾಕ್ಕೊಂಬಿಟ್ಟು ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ. ನನ್ನ ಮಕ್ಕಳಿನ್ನ ಮಲಗೇ ಇರ್ತಾರೆ. ಫಸ್ಟ್ ಅವರು ಮಲಗಿದ ತಕ್ಷಣ ನಾನು ಇದನ್ನು ಕೆಲಸ ಮಾಡ್ಕೊತೀನಿ. ಇಲ್ಲಾಂದ್ರೆ ನನ್ನ ಜೊತೆ ಹೊರಗಡೆ ಬಂದುಬಿಡ್ತಾರೆ ಚಳಿಯಲ್ಲಿ. ನಮ್ಮದು ಹೊರಗಡೆ ಕ್ವಾರ್ಟರ್ಸ್ ಆಗಿರೋದ್ರಿಂದ ತುಂಬ ಧೂಳು ನಮಗೆ ಮತ್ತು ಸೊಳ್ಳೆ ಜಾಸ್ತಿ ಇರೋದ್ರಿಂದ ನಾನು ಅವರು ಎದ್ದೇಳೋಷ್ಟೊತ್ತಿಗೆ ಫಸ್ಟ್ ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ. ಸೊ ಹಾಕ್ಕೊಂಬಿಟ್ಟು ಒಳಗೆ ಬಂದುಬಿಟ್ಟು ನನ್ನ ಮಗನಿಗೊಂದು ಸೈಡೆ ರೈಸ್ಗೆ ಇಟ್ಕೊಂಡ್ಬಿಟ್ಟು ನಮಗೊಂದು ಸೈಡೆ ರೈಸ್ಗೆ ಇಟ್ಕೊಂಡ್ಬಿಟ್ಟು ಫಸ್ಟ್ ಎಲ್ಲ ಒಳಗಡೆ ಕಸ ಗುಡಿಸ್ಕೊಂಡ್ಬಿಡ್ತೀನಿ. ನನ್ನ ಮಗ ಆಡ್ತಿದ್ದ. ನನ್ನ ಮಗಳು ಇನ್ನೂ ಮಲಗೇ ಇದ್ದಾಳೆ. ಸೊ ಎಲ್ಲ ಒಳಗಡೆಯಿಂದ ಕಸ ಗುಡಿಸ್ಕೊಂಡ್ಬಿಟ್ಟು ಇಲ್ಲಿ ಬೆಳಗ್ಗೆನೇ ದೇವ್ರ ಹಾಡು ಹಾಕ್ಬಿಟ್ಟಿದ್ದೀನಿ. ನನ್ನ ಮಗಂಗೆ ಬೆಳಗ್ಗೆ ಟಿ ವಿ ಕೊಟ್ಬಿಟ್ರೆ ಕೂತ್ಕೊಂಡ್ಬಿಡ್ತಾನೆ. ನಾನಿಲ್ಲಿ ಆರಾಮಾಗಿ ಅಡುಗೆ ಕೆಲಸ ಮಾಡ್ಕೊಬೋದು. ನನ್ನ ಮಗಳಿಗೆ ಬಾಕ್ಸಿಗೆ ಬಂದುಬಿಟ್ಟು ಇವತ್ತು ಟೊಮೊಟೊ ಗೊಜ್ಜು ಚಪಾತಿ ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ಲು. ಅದನ್ನು ಮಾಡ್ತಾಯಿದ್ದೀನಿ. ನಾನೇನು ರೆಸಿಪಿ ತೋರಿಸ್ತಿಲ್ಲ ಇಲ್ಲಿ. ನಿಮಗೆ ರೆಸಿಪಿ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಯಾವುದೇ ಥರ ಅಡುಗೆ ಆದರೂ ಸಹ ನೀವು ಕಮೆಂಟ್ ಮಾಡಿದರೆ ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಸೊ ಇವಾಗ ಅವಳಿಗೆ ಚಪಾತಿ ಮತ್ತು ಟೊಮಟೊ ಗೊಜ್ಜು ಎರಡೂ ಮಾಡಿಬಿಟ್ಟು ಅವಳಿಗೆ ಫಸ್ಟ್ ತಿನ್ನೋಕೆ ಇಟ್ಕೊಟ್ಬಿಡ್ತೀನಿ. ಅವಳು ಎದ್ದು ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ಲು. ನಾನಿಲ್ಲಿ ಚಪಾತಿ ಸುಡ್ತಾಯಿದ್ದೀನಿ. ಸುಟ್ಬಿಟ್ಟು ಅವಳಿಗೆ ಫಸ್ಟ್ ತಿಂಡಿ ಕೊಟ್ಬಿಡ್ತೀನಿ. ನನ್ನ ಮಗಳು 1 ಅವರ್ ಊಟ ಮಾಡೋಕ್ಕೆ ಬೇಕು ನನ್ನ ಮಗಳಿಗೆ. ನೋಡಿ ಅವಳಿಗೆ ಇಟ್ಕೊಟ್ಬಿಡ್ತಾಯಿದ್ದೀನಿ. ಅವಳಿಗೆ ತಿನ್ನೋಕೆ ಕೊಟ್ಬಿಡ್ತೀನಿ ಫಸ್ಟು. ನೋಡಿ ಕೂತ್ಕೊಂಡಿದ್ದಾಳೆ ನನ್ನ ಮಗಳು, ನಮ್ಮ ಮಮ್ಮಿ ತಿಂಡಿ ಕೊಡುತ್ತೆ ಅಂತ. ಅದರಲ್ಲಿ ಫಸ್ಟ್ ನನ್ನ ಮಗ ಬಂದುಬಿಡ್ತಾನೆ ಅವಳು ಊಟ ಮಾಡೋವಾಗ. ನನಗಿಡು ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಅವಳು ತಿಂತಾ ಇರೋದು ಬಿಡ್ತಾನೆ ಇಲ್ಲ ಅವನಿಗೆ ಸಹ ತಿನ್ನೋಕೆ ಇಟ್ಕೊಟ್ಬಿಟ್ಟು ಅವ್ನಿಗೆ ಊಟ ಮಾಡಿಸ್ಬಿಟ್ಟೆ. ಅವ್ನಿಗೆ ಊಟ ಮಾಡಿಸಿದ ತಕ್ಷಣ ನನ್ನ ಮಗಳು ಬಿಟ್ಟಿದ್ಲಲ್ಲ, ನೀಟಾಗೆಲ್ಲ ಸ್ಪ್ರೆಡ್ಸ್ ಎಲ್ಲ ನೀಟಾಗಿ ತೆಕ್ಕೊಂಬಿಡ್ತಾಯಿದ್ದೀನಿ. ನೀಟಾಗಿ ಅವೆಲ್ಲ ಹಾಸ್ಕೊಂಬಿಟ್ಟು ನಾನಿವಾಗ ಆ ಬೆಡ್ಶೀಟ್ಸ್ ಎಲ್ಲ ನೀಟಾಗಿ ಹೊರಗಡೆ ಹಾಕ್ಬಿಡ್ತೀನಿ. ನೋಡಿ ಇಲ್ಲಿ ಹೊರಗಡೆ ಹಾಕ್ಕೊಂಬಿಡ್ತೀನಿ. ಹೊರಗಡೆ ಹಾಕಿದ ತಕ್ಷಣ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿಬಿಡ್ತೀನಿ. ನೋಡಿ ಅವಳಿಗೆ ಸ್ನ್ಯಾಕ್ಸು ಮತ್ತು ಊಟ ಎರಡೂ ಸಹ ಬಾಕ್ಸ್ಗೆ ಹಾಕ್ಬಿಟ್ಟು ಲಂಚ್ ಬ್ಯಾಗ್ ರೆಡಿ ಮಾಡಿಬಿಡ್ತೀನಿ ಅವಳಿಗೆ. ನೋಡಿ ಹಾಕ್ತಾಯಿದ್ದೀನಿ. ಅಷ್ಟೇ ನನ್ನ ಮಗಳು ತಿನ್ನೋದು. ಅದರಲ್ಲೂ ಸಹ ವಾಪಸ್ ತೊಗೊಂಬಂದ್ಬಿಡ್ತಾಳೆ, ತಿನ್ನಲ್ಲ ಅಷ್ಟು ಅವಳು. ಇಲ್ಲಿ ಅವಳು ತಿಂಡಿ ತಿಂದಷ್ಟೊತ್ತಿಗೆ ನಾನಿಲ್ಲಿ ಮನೆ ಒರೆಸ್ಕೊಂಡ್ಬಿಡ್ತೀನಿ. ಅವಳು ಬಾಕ್ಸ್ ಹಾಕ್ಬಿಟ್ಟು ನೀಟಾಗೆಲ್ಲ ಮನೆ ಒರೆಸ್ಕೊಬಿಟ್ಟು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬಿಡ್ತೀನಿ. ನನ್ನ ಮಗನಿಗೆ ನಮ್ಮಮ್ಮ ಮಾಡಿಸ್ಬಿಟ್ಟಿರ್ತಾರೆ. ನನ್ನ ಮಗಳಿಗೆ ಮಾತ್ರ ನಾನು ಮಾಡಿಸೋದು. ನೋಡಿಲಿ ಅವಳಿಗೆ ಸ್ನಾನ ಮಾಡಿಸ್ಕೊಂಬಂದು ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ ನಾನು. ನನ್ನ ಮಗಳಿಗೆ ಕಲರ್ ಡ್ರೆಸ್ ಇದ್ದರೆ ಅವಳು ಹೇಳಿ ಡ್ರೆಸ್ಸೇ ಹಾಕ್ಕೊಬೇಕು. ನನ್ನ ಮಗಳಿಗೆ ಅದೊಂಥರ ಖುಷಿ, ಚೆನ್ನಾಗಿ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು. ಅವಳಿಗೆ ನೀಟಾಗೆಲ್ಲ ರೆಡಿ ಮಾಡಿಬಿಟ್ಟು ಅವಳಿಗೆ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟೆ. ಬಂದ ನಂತರ ಇಲ್ಲಿ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆನೇ 10 ಗಂಟೆವರೆಗೂ ನನ್ನ ಕೆಲಸ ಆ ರೀತಿ ಇದ್ದರೆ 10 ಗಂಟೆ ಮೇಲೆ ಯಾವ ಥರ ಇರುತ್ತೆ ಗೊತ್ತಾ ನನ್ನ ಕೆಲಸ. ಬಂದ ತಕ್ಷಣ ನನ್ನ ಮಗನ್ನ ಮಲಗಿಸ್ಬಿಡ್ತೀನಿ. ಅವನು ಸ್ನಾನ ಮಾಡಿರ್ತಾನಲ್ಲ, ನಿದ್ದೆ ಬಂದುಬಿಟ್ಟಿರುತ್ತೆ. ಅವನನ್ನು ಮಲಗಿಸಿ ಆದಮೇಲೆ ನೀಟಾಗೆಲ್ಲ ಗ್ಯಾಸ್ ತೊಳ್ಕೊಂಬಿಡ್ತೀನಿ. ಫಸ್ಟು ಗ್ಯಾಸ್ ತೊಳ್ಕೊಂಡು ಪಾತ್ರೆಗಳೆಲ್ಲ ತೊಳೆಯೋಕೆ ಹಾಕ್ಬಿಟ್ಟಿರ್ತೀನಿ. ಇಲ್ಲಿ ನೋಡಿ ಇವತ್ತು ಗುರುವಾರ ಆಗಿರೋದ್ರಿಂದ ಗ್ಯಾಸ್ ಎಲ್ಲ ತೊಳ್ಕೊಂಡು ನೀಟಾಗೆಲ್ಲ ರಂಗೋಲಿ ಹಾಕ್ಕೊಂಡು ಬಟ್ಟಿಡ್ತಾಯಿದ್ದೀನಿ. ಅದಾದ ನಂತರ ಸೋಫಾ ಕವರ್ಸ್ ಎಲ್ಲ ನೀಟಾಗಿ ಕೊಡ್ಕೊಬಿಡ್ತೀನಿ. ಬೆಳಗ್ಗೆನೂ ಒಂದು ಟ್ರಿಪ್ ಕೊಡ್ಬಿರ್ತೀನಿ. ಮತ್ತು ಮಧ್ಯಾಹ್ನ, ಬೆಳಗ್ಗೆ, ರಾತ್ರಿ 3 ಟೈಮ್ಸು ನಾನು ಸೋಫಾ ಕವರ್ಸ್ ಕೊಡುತ್ತಾನೇ ಇರಬೇಕು. ನನ್ನ ಮಕ್ಕಳು ತಿಂದಿರೋದೆಲ್ಲ ಅದ್ರ ಮೇಲೇ ಚೆಲ್ಲಾಡ್ಬಿಟ್ಟಿರ್ತವೆ. ನೋಡಿ ಅದೆಲ್ಲ ಹಾಸ್ಕೊಂಡು ನನ್ನ ಮಗ ಮಲಗಿದ್ದಾನೆ. ನೋಡಿ ಮಲ್ಕೊಂಡಿದ್ದಾನೆ ಅವನು ಆರಾಮಾಗಿ. ನಾನು ಹೊರಗಡೆ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಒಳಗೆ ಎತ್ತಿಟ್ಕೊಬಿಡ್ತಾಯಿದ್ದೀನಿ. ಎತ್ತಿಟ್ಕೊಬಿಟ್ಟು ನಾನು ಸಹ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಸ್ನಾನ ಮಾಡಿ ಬಂದ್ರಂತ್ರ ಅಷ್ಟೊತ್ತಿಗೆ ನನ್ನ ಮಗ ಎದ್ದಿಟ್ಟಿರ್ತಾನೆ. ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಎದ್ದು ಕೂತ್ಕೊಂಡ್ಬಿಟ್ಟಿರ್ತಾನೆ. ಅವನು ಎದ್ದು ಬಂದ ನಂತರ ನಾನಿಲ್ಲಿ ಮಧ್ಯಾಹ್ನ ತೊಳೆದಿರೋ ಪಾತ್ರೆಗಳೆಲ್ಲ ಇರ್ತಾವಲ್ಲ, ನೋಡಿ ಟಿ ವಿ ನೋಡ್ತಾ ಇದ್ದಾನೆ ನನ್ನ ಮಗ. ಟಿ ವಿ ಹಾಕ್ಕೊಟ್ಬಿಟ್ಟಿದ್ದೀನಿ. ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ನಾನಿಲ್ಲಿ ಬೆಳಗ್ಗೆ ತೊಳೆದಿರೋ ಪಾತ್ರೆಗಳೆಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡ್ಬಿಡ್ತಾಯಿದ್ದೀನಿ. ಜೋಡಿಸ್ಕೊಂಡಾದ ನಂತರ ಒಂದು ರೆಸಿಪಿ ಮಾಡೋದಿತ್ತು, ಅದು ಸಹ ಮಾಡಿದ್ದೀನಿ. ನಿಮಗೆ ಅದನ್ನು ರೆಸಿಪಿ ಹಾಕ್ತೀನಿ. ರೆಸಿಪಿ ಮಾಡಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಮತ್ತು ಸಾಯಂಕಾಲ ನನ್ನ ಮಗಳನ್ನ ಕರ್ಕೊಂಬಂದುಬಿಟ್ಟು ಅವಳು ಬಂದ ತಕ್ಷಣ ಹೋಮ್ವರ್ಕ್ ಬರಿತಾ ಕೂತ್ಕೊಂಡ್ಬಿಟ್ಟಿರ್ತಾಳೆ.
ನಾನಿಲ್ಲಿ ಅವಳಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಬಿಟ್ಟು ಕೆಲಾಕ್ಸ್ ಬೇಕು ಮಮ್ಮಿ ಅಂತ ಕೇಳಿದ್ಲು. ಸೊ ತಂದಿದ್ದೆ, ಅದನ್ನು ಅವಳಿಗೆ ಕಾಯಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ತಾಯಿದ್ದೆ. ನನ್ನ ಮಗಂಗೆ ಹಾಲು, ನನ್ನ ಮಗಳಿಗೆ ಕೆಲಾಕ್ಸು ಕಾಯಿಸ್ತಾ ಇದ್ದೀನಿ. ಕಾಯಿಸಾದ ನಂತರ ಅವಳು ತಂದಿರೋ ಬಾಕ್ಸ್ಗಳೆಲ್ಲ ತೊಳ್ಕೊಂಬಿಟ್ಟಿರ್ತೀನಿ. ಎಲ್ಲ ತೊಳ್ಕೊಂಬಿಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀಟಾಗಿ ಬಾಕ್ಸಸ್ ಎಲ್ಲ ತೊಳ್ಕೊಂಬಿಟ್ಟು ನನ್ನ ಮಗಳಿಗೊಂದು ಕಡೆ ಹಾಲು ಕಾಯಕ್ಕಿಟ್ಟಿರ್ತೀನಿ. ಅವಳು ಹೋಮ್ವರ್ಕ್ ಬರೆಯೋಷ್ಟರೊಳಗೆ ಹಾಲು ಕಾಯಿಸ್ಕೊಟ್ಬಿಡ್ತೀನಿ. ಕುಡಿದ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಆಟ ಆಡ್ಬಿಡ್ತಾಳೆ ಅವಳು. ನೋಡಿ, ಹಾಲು ಹಾಕ್ತಾಯಿದ್ದೀನಿ ಅದರೊಳಕ್ಕೆ. ಅಷ್ಟೇ ಅವಳು ತಿನ್ನೋದು. ಹಾಕ್ತಾಯಿದ್ದೀನಿ ನೋಡಿ, ಇಷ್ಟೇ. ಅದರಲ್ಲೂ ಸಹ ಸ್ವಲ್ಪ ಕೊಡ್ತಾಳೆ, ಸುಮ್ಮನೆ ಆಸೆ ಅಷ್ಟೇ ಅವಳಿಗೆ. ನೋಡಿ, ಇಸ್ಕೊತಾಳೆ ನನ್ನ ಮಗಳು. ಖುಷಿ, ಅವಳು ಕೇಳಿದ್ದು ಮಾಡಿಕೊಟ್ಬಿಟ್ರೆ ಅವಳಿಗೆ ತುಂಬ ಖುಷಿ. ನೋಡಿ, ತಿಂತಾಳೆ ನೀಟಾಗೆಲ್ಲ. ನಾನು ಕಸ ಗುಡಿಸ್ಕೊಬಿಡ್ತೀನಿ ಸಂಜೆ. ನನ್ನ ಹಸ್ಬೆಂಡ್ ನನ್ನ ಮಗನ ಕರ್ಕೊಂಡು ಆಟ ಆಡ್ತಿರ್ತಾರೆ ಡ್ಯೂಟಿಯಿಂದ ಬಂದು. ನಾನಿಲ್ಲಿ ನನ್ನ ಕೆಲಸಗಳು ಮಾಡ್ಕೊತಾ ಇದ್ದೀನಿ. ನೀಟಾಗೆಲ್ಲ ಕಸಗಳು ಗುಡಿಸ್ಕೊಂಬಿಟ್ಟು ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ. ಬಟ್ಟೆಗಳೆಲ್ಲ ಎತ್ಕೊಂಡ್ಬಿಡ್ತಾ ಇದ್ದೀನಿ. ನಮಗೆ ಮೇನ್ ಕ್ವಾರ್ಟರ್ಸಲ್ಲಿ ನಮಗೆ ಸ್ಪೇಸ್ ತುಂಬ ಚೆನ್ನಾಗಿದೆ. ಹಿಂದೆ ಆಗಲಿ ಮುಂದೆ ಆಗಲಿ ತುಂಬ ಚೆನ್ನಾಗಿದೆ. ಬಟ್ಟೆಗಳೆಲ್ಲ ತಂದು ನೀಟಾಗಿ ಮಡ್ಚಿಟ್ಕೊಬಿಡ್ತೀನಿ. ನಂತರ ಸಂಜೆ ಸಾಂಬಾರಿತ್ತು ಅಂತ ಹೇಳ್ಬಿಟ್ಟು ಬರೀ ರೈಸ್ ಮಾಡಿಕೊಂಡೆ ಅಷ್ಟೇ. ರೈಸ್ಗೆ ಇಟ್ಬಿಡ್ತೀನಿ. ರೈಸ್ಗೆ ಇಟ್ಟ ನಂತರ ನನ್ನ ಮಕ್ಕಳಿಗೆ ನೀಟಾಗಿ ಅವ್ರಿಗೆ ಸಾಯಂಕಾಲ ಫ್ರೆಶ್ ಅಪ್ ಮಾಡಿ ಇಟ್ಬಿಟ್ಟು ನನ್ನ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಡ್ತೀನಿ. ನೋಡಿ, ನನ್ನ ಮಗಳು ಇಲ್ಲಿ ಟಿ ವಿ ನೋಡ್ತಾ ಕೂತಿದ್ದಾಳೆ. ಇಲ್ಲಿ ನನ್ನ ಹಸ್ಬೆಂಡು ಹಿಂದೆಗಡೆ ಗಿಡಗಳಿಟ್ಟಿದ್ದೀವಿ, ಅದಕ್ಕೆಲ್ಲ ನೀಟಾಗಿ ನೀರು ಹಾಕ್ತಾಯಿದ್ದಾರೆ. ಸಂಜೆ ಆಗಿದೆ, 7 ಗಂಟೆ ಆಗೈತೆ. ನೀಟಾಗೆಲ್ಲ ಗಿಡಗಳಿಗೆ ನೀರು ಬಿಡ್ತಾಯಿದ್ದಾರೆ. ನನ್ನ ಮಕ್ಕಳು ನಮ್ಮ ಅಮ್ಮನ ಜೊತೆ ಆಟ ಆಡ್ತಾಯಿದ್ದಾರೆ. ನೈಟ್ ಊಟ ಮಾಡ್ಕೊಂಬಿಟ್ವಿ. ರೈಸ್ ಮಾಡಿದ್ನಲ್ಲ, ಊಟ ಮಾಡ್ಕೊಂಬಿಟ್ಟು ನೀಟಾಗಿ ನನ್ನ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಂಬಿಟ್ಟು ನೈಟೇ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ನನಗೆ ಎದ್ದು ಅವ್ರಿಗೆ ಅಡುಗೆ ತಿಂಡಿ ಎಲ್ಲ ಮಾಡಿಸೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಎಲ್ಲ ನೀಟಾಗಿ ನೈಟೇ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನೋಡಿ, ನನ್ನ ಮಕ್ಕಳು ಮಲಗಿದ್ರೆ ಕೆಲಸ. ನನ್ನ ಮಕ್ಕಳು ಮಲ್ಕೊಂಡ್ಬಿಟ್ಟಿದ್ರು. ಸೊ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ನೋಡಿ, ಎಲ್ಲ ಕೆಲಸ ಮುಗೀತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.